सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीया श्वेताश्वतरोपनिषत् प्रथमोऽध्यायः। तत्र उपोद्घातः ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಪೀಠಿಕಾ ರೂಪವಾಗಿ ಬಂದಿರತಕ್ಕಂತಹ ಉಪೋದ್ಘಾತ, ಅದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಕೆಲವು ಭಾಗಗಳು ಆಗಲೇ ಆಗಿದೆ. ಈಗ ಇಲ್ಲಿಯವರೆಗೆ ಏನು ಹೇಳಿದ್ರು ಅಂದರೆ, ಈ ಯಾವ ಒಂದು ಆತ್ಮೈಕತ್ವಜ್ಞಾನ ಅಂತಕ್ಕಂಥದ್ದು ಇಲ್ಲಿ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದು ಆದರೆ ಆತ್ಮಿಕ ಜ್ಞಾನ ಆಗೋದು ಅಂತಂದ್ರು ಒಂದೇ, ಮುಕ್ತನಾದ ಅಂತಂದ್ರು ಒಂದೇ. ಆದರೆ ಈ ಆತ್ಮೈಕತ್ವ ಜ್ಞಾನವಾಗುವುದಕ್ಕೆ ಏನು ಬೇಕು, ಏನನ್ನ ಅಪೇಕ್ಷಿಸುತ್ತೆ ಆತ್ಮೈಕತ್ವ ಜ್ಞಾನ, ಉಪನಿಷತ್ ಪ್ರತಿಪಾದ್ಯವಾಗಿರತಕ್ಕಂತಹ ಈ ಒಂದು ಜ್ಞಾನ ಅಂತಂದ್ರೆ, ಅದಕ್ಕೆ ಉದ್ದಕ್ಕೂ ಹೇಳ್ಕೊಂಡು ಬಂದ್ರು. ಇದಕ್ಕೆ ಅಂತಃಕರಣ ಶುದ್ಧಿ, ಸತ್ವಶುದ್ಧಿ ಇದನ್ನ ಅಪೇಕ್ಷಿಸುತ್ತೆ. ಇದು ಇಲ್ಲದೆ ಹೋಗಿಬಿಟ್ಟರೆ ವೇದಾಂತ ವಾಕ್ಯಗಳ ಒಂದು ಯಥಾವತ್ತಾದ ಜ್ಞಾನ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಇದು ಶತಸಿದ್ಧ ಆಯಿತು. ಇದಕ್ಕೇನು ಪ್ರಮಾಣ ಏನಿದೆ ಅಂದರೆ, ಉದ್ದಕ್ಕೂ ಬೇಕಾದಷ್ಟು ಪ್ರಮಾಣ ಹೇಳಿದೆ. ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ ಎಲ್ಲದರಿಂದಲೂ ಕೂಡ ವಾಕ್ಯಗಳನ್ನು ಉದ್ಧಾರ ಮಾಡಿ ಬೇಕಾದಷ್ಟು ಪ್ರಮಾಣ ವಾಕ್ಯಗಳನ್ನು ಹೇಳಿದರು. ಆಯಿತು. ಈಗ ಒಂದು ಪ್ರಶ್ನೆ ಬಂತು. ಆಯಿತು ಸ್ವಾಮಿ, ನೀವೇನು ಹೇಳಿದ್ರಿ ಪ್ರಮಾಣ ವಾಕ್ಯಗಳನ್ನು, ಆದರೆ ಯಾವ ಉಪನಿಷತ್ತಿನಿಂದ ನೀವು ಈ ಪ್ರಮಾಣ ವಾಕ್ಯಗಳನ್ನು, ಯಾವುದದು ಈ ಆತ್ಮೈಕತ್ವ ಜ್ಞಾನಕ್ಕೆ ಸತ್ವಶುದ್ಧಿ ಅಂತನ್ನೋದು ಅತ್ಯಂತ ಅವಶ್ಯಕ, ಈ ಜ್ಞಾನ ಅದನ್ನು ಅಪೇಕ್ಷಿಸುತ್ತೆ ಅಂತ ಹೇಳಿದ್ರು, ಇಲ್ಲಿ ಇವೆಲ್ಲವೂ ಕೂಡ ಯಾವ ಉಪನಿಷತ್ತಿನಲ್ಲಿ ಹೇಳಿದೆ ಅಂತ ಹೇಳಿದ್ದಿರೋ ಅವೆಲ್ಲವೂ ಏನಾಗಿದೆ, ಉಪನಿಷತ್ತಿನ ಬಂದೇ ಸರಿ, ಆದರೆ ಅದೇ ಉಪನಿಷತ್ತು ಇದನ್ನು ಹೇಳ್ತಾ ಇದೆ. ಏನನ್ನು ಹೇಳ್ತಾ ಇದೆ ಅಂದರೆ, ಇಲ್ಲಿ ಒಂದು ಆ ಪ್ರಮಾಣ ವಾಕ್ಯವನ್ನ ಕೋಟ್ ಮಾಡ್ತಾನೆ ಪೂರ್ವಪಕ್ಷಿ. ಯಾವುದದು ಅಂತಂದ್ರೆ, ಈ ಕರ್ಮ ಮತ್ತು ಜ್ಞಾನ ಇವೆರಡೂ ಕೂಡ ಒಟ್ಟಿಗೆ, ಇವೆರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಅನುಷ್ಠಾನವನ್ನು ಮಾಡಬೇಕು. ಬರೀ ಜ್ಞಾನದಿಂದ ಏನೂ ಕೂಡ ಪ್ರಯೋಜನವಾಗುವುದಿಲ್ಲ ಎನ್ನುವ ಈ ಒಂದು ವಾಕ್ಯವನ್ನೂ ಕೂಡ ಹೇಳಿದ್ದಾರಲ್ಲ. ಎಲ್ಲಿ? ಈಶಾವಾಸ್ಯೋಪನಿಷತ್ತಿನ ನೋಡಿ. ವಿದ್ಯಾಂಚ ಯಸ್ತದ್ವೇದೋ ಭಯಗಂ ಸಹ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತು ಮತ್ತೆ ಬೇರೆ ಕಡೆಯಿಂದಲೂ ಕೂಡ ಪ್ರಮಾಣ ವಾಕ್ಯ. ಆದ್ದರಿಂದ ಏನು ಕೇವಲ ಆತ್ಮೈಕತ್ವ ಜ್ಞಾನ ಒಂದರಿಂದಲೇ ಈ ಒಂದು ಜ್ಞಾನ ಅಂತಕ್ಕಂಥದ್ದು ಆಗೋದಿಲ್ಲ. ಆತ್ಮೈಕತ್ವ ಜ್ಞಾನ ಆಗಬೇಕಾದ್ರೆ ಸತ್ವಶುದ್ಧಿ ಆಗಬೇಕು, ಅದು ಸರಿ. ಆದರೆ ಆ ಜ್ಞಾನದ ಜೊತೆಯಲ್ಲಿ ಕರ್ಮವೂ ಕೂಡ ಬೇಕೇ ಬೇಕು. ಇದನ್ನ ನಾವು ಹೇಳ್ತಾ ಇಲ್ಲ ಸ್ವಾಮಿ, ಉಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ದ. ಆಗ ಅದಕ್ಕೆ ಇವನ ಸಮಾಧಾನವನ್ನ ಹೇಳಿದ್ರು. ನೋಡಪ್ಪ, ಇದು
ಸರಿ ಹೇಳಿದ್ದಾರೆ. ಆದರೆ ಈ ಜ್ಞಾನ ಮತ್ತೆ ಕರ್ಮ ಎರಡನ್ನೂ ಕೂಡ ಸೇರಿಸಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಅದು ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಅನ್ವಯಿಸುವುದಿಲ್ಲ ಅಂತ ಅನ್ನೋದು ಬಹಳ ಬಹಳ ಮುಖ್ಯ. ಅದನ್ನ ನೀನು ಯೋಚನೆ ಮಾಡಲೇ ಇಲ್ವಲ್ಲ. ಹೇಳಿದ್ದಾರೆ ಸರಿ, ಏನು ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೇ ತರಹದ ಅಧಿಕಾರಗಳಿರ್ತಾರ? ಇಲ್ಲ, ಒಬ್ಬೊಬ್ಬನಿಗೆ ಒಂದೊಂದು ಅಧಿಕಾರ. ಹಾಗೆ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ವಿದ್ಯಾಂಚ ವಿದ್ಯಾಂಚ ಎಸ್ತದ್ವೇದೋ ಭೈಗಂಸ ಅಂತ ಇದ್ದಾರೆ, ಇದೆ ಅದು. ಆದರೆ ಯಾರಿಗೆ ಅದನ್ನು ಹೇಳಿದ್ದಾರೆ, ಇದನ್ನು ಯಾರಿಗೆ ಹೇಳಿದ್ದಾರೆ ಅಂತ ಅನ್ನೋದನ್ನ ವಿಚಾರ ಮಾಡಿಲ್ಲ ನೀವು. ನಾವು ಈಗ ಅದನ್ನ ವಿಚಾರ ಮಾಡಿ ತಿಳಿಸ್ತಾ ಇದ್ದೇವೆ ಅಂತ ಹೇಳಿ ಆ ಒಂದು ವಿಭಾಗವನ್ನ ಈ ಸದ್ಯ ಪ್ರಕೃತ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತಿನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಏನು ನೋಡಿ, ಕುರ್ವನ್ನೇವೇ ಕರ್ಮಾಣಿ ಯುಜಿ ವಿಶೇಷತಂ ಸಮಾಹ ಅಂದ್ರೇನು? ಇದು ಕುರ್ವನ್ನೇವೇ ಕರ್ಮಾಣಿ ಜಿಜಿ ವಿಶೇಷತಂ ಸಮಾಹ. ಶತಂ ಸಮಾಹ 100 ವರ್ಷ. ಒಬ್ಬನಿಗೆ ಆಯುರ್ಮಾನ ಎಷ್ಟು? 100 ವರ್ಷ ನಿಗದಿ ಮಾಡಿದ್ದಾರೆ. ಅಂದ್ರೆ 100 ವರ್ಷಗಳು ಅವನು ಕರ್ಮಗಳನ್ನು ಮಾಡುತ್ತಲೇ ಕಳೆಯಬೇಕು ಅಂತ ಹೇಳಿದ್ದಾರೆ. ಆಯ್ತು, ಅಲ್ಲಿ ಏನು ಅರ್ಥ ಆಯ್ತು ಅಂದ್ರೆ, ಯಾವ ಜೀವ ಅಂದ್ರೆ ಎಲ್ಲಿಯವರೆಗೆ ಅವನು ಈ ದೇಹಧಾರಿಯಾಗಿರ್ತಾನೋ ಅಲ್ಲಿಯವರೆಗೆ ಅವನು ಕರ್ಮವನ್ನು ಮಾಡುತ್ತಲೇ ಇರಬೇಕು ಅಂತ ಹೇಳಿದ್ದಾರೆ. ಇದೂ ಕೂಡ ಎಲ್ಲಿ ಹೇಳಿದ್ದಾರೆ? ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ನೀವು ಈ ಜ್ಞಾನ ಒಂದೇ ಮೋಕ್ಷ ಸಾಧನ ಅಂತ ಹೇಳಿಬಿಟ್ರೆ, ವಿದ್ಯೆ ಒಂದೇ ಮೋಕ್ಷ ಸಾಧನ ಅಂತ ಹೇಳಿಬಿಟ್ರೆ ಹೇಗೆ ಸ್ವಾಮಿ ಹೊಂದುತ್ತೆ? ಹೊಂದೋದಿಲ್ಲಲ್ಲ. ಉಪನಿಷತ್ ವಾಕ್ಯಗಳು ವಿರೋಧವಾಗಿಬಿಡುತ್ತಲ್ಲ ಅಂತ ಹೇಳಿದಾಗ ಆವಾಗ ಆಚಾರ್ಯ ಹೇಳ್ತಾ ಇದ್ದಾರೆ, ನೋಡಪ್ಪ, ಇಲ್ಲಿ ವಿಭಾಗ ಮಾಡಿ ನಾವು ತಿಳಿದುಕೊಳ್ಳಬೇಕು. ಏನು? ಈ ಒಂದು ಜ್ಞಾನಾದೇವತು ಕೈವಲ್ಯಂ ಅಂತ ಅನ್ನೋದನ್ನು ಯಾರು ಹೇಳಿದ್ದಾರೆ? ಈ ಒಂದು ಈ ಕರ್ಮೋಪಾಸನೆಗಳನ್ನು ಜೊತೆಯಲ್ಲಿ ಮಾಡಿ ಅದರ ಮೂಲಕ ಮುಕ್ತ, ಅದನ್ನೇ ಯಾರು ಹೇಳಿದ್ದಾರೆ ಅಂತ ಅನ್ನೋದನ್ನು ವಿಚಾರ ಮಾಡೋಣ ಅಂತ ಹೇಳಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಭಾಗ. ನೋಡೋಣ. ಉಚ್ಯತೆ ಕರ್ಮಣ್ಯಧಿಕೃತಸ್ಯ ಅಯಂ ನಿಯಮಃ ನ ಅನಧಿಕೃತಸ್ಯ ಅನಿಯೋಜ್ಯಸ್ಯ ಬ್ರಹ್ಮವಾದಿನಃ. ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬಿಟ್ರು. ನೋಡಪ್ಪ, ಯಾರು ಕರ್ಮದಲ್ಲಿ ಅಧಿಕೃತರಾಗಿರುತ್ತಾರೋ, ಅಂದ್ರೆ ಕರ್ಮ ಮಾಡುವುದಕ್ಕೆ ಯಾರು ಅಧಿಕೃತರಾಗಿದ್ದಾರೋ ಅವರಿಗೆ ಈ ನಿಯಮ. ಆದರೆ ಯಾರು ಕರ್ಮದಲ್ಲಿ ಅನಧಿಕೃತರಾಗಿರುತ್ತಾರೋ, ಅವರಿಗೆ ಅಧಿಕಾರ ಇಲ್ಲ ಕರ್ಮದಲ್ಲಿ, ಅಂಥವರು ಇದ್ದಾರೆ. ಅನಧಿಕೃತರಾಗಿರ್ತಾರೋ ಅವರಿಗೆ ಈ ಸಮುಚ್ಚಯವನ್ನು ಹೇಳಿಲ್ಲ. ಯಾಕೆ? ಅವರಿಗೆ ಕರ್ಮದಲ್ಲಿ ಅಧಿಕಾರವೇ ಇಲ್ಲ. ಅದನ್ನು ನಾವು ಹೇಳಿದ್ವಿ. ಯಾರಿಗೆ ಕರ್ಮದಲ್ಲಿ ಅಧಿಕಾರವಿಲ್ಲ ಅಂತ ಅನ್ನೋದನ್ನು ಉಪನಿಷತ್ತುಗಳು ಹೇಳಿದ್ದಾರೆ ಅಂತ ಹೇಳಿದ್ವಿ. ಈಗ ಪುನಃ ಹೇಳ್ತಾ ಇದ್ದೇವೆ. ಏನು? ಮುಂದೆ ನೋಡೋಣ ಅಂತ ಹೇಳಿ, ಈ ಒಂದು ಕರ್ಮದಲ್ಲಿ ಅಧಿಕೃತನ ಇಲ್ಲದವನು ಅಂತಂದ್ರೆ ಏನು ಅಂದ್ರೆ, ಅವನು ಯಾರಿಂದಲೂ ಕೂಡ ನಿಯೋಗಕ್ಕೆ ಒಳಗಾಗದವನು ಅಂತ ಅರ್ಥ. ನಿಯೋಗಕ್ಕೆ ಅಂದ್ರೇನು? ಅವನನ್ನ ಈ ಹಿಡಿತದಲ್ಲಿಟ್ಟುಕೊಳ್ಳೋದು, ಒಂದು ಕಂಟ್ರೋಲ್. ಯಾರಿಂದಲೂ ಕೂಡ ಅವನು ಈ ಒಂದು ನಿಯಮಿಸಲ್ಪಡುವುದಕ್ಕೆ ಆಗುವುದಿಲ್ಲ. ಅವನನ್ನು ಯಾರೂ ನಿಯಮ ಮಾಡೋ ಹಾಗೆ ಇಲ್ವೇ ಇಲ್ಲ. ಹೇಗೆ ಅಂತಂದ್ರೆ, ಅವನು ಅನಿಯೋಜ್ಯ, ನಿಯೋಗಕ್ಕೆ ಒಳಪಟ್ಟಿಲ್ಲ. ಯಾತಕ್ಕೆ ಅಂತಂದ್ರೆ, ಅವನು ವಿದ್ವಾಂಸ. ಅವನು ವಿದ್ವಾಂಸ ಅಂದ್ರೆ ಜ್ಞಾನಿ. ಅವನೇನ್ ಮಾಡಿದ್ದಾನೆ? ಕರ್ಮದಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ತಿಳಿದು, ಈ ಒಂದು ಕರ್ಮದ ಹಣೆ ಬರಹ ಏನು ನಾವು ಬೆಳಗ್ಗೆ ನೋಡಿದ್ವಿ. ಕರ್ಮದ ಹಣೆ ಬರ ಒಂದು ಪಿತೃಯಾಣ, ಒಂದು ದೇವಯಾನ. ಈ ಪಿತೃಯಾಣ ದೇವಯಾನದಲ್ಲಿ ಪಿತೃಯಾನ ಬಿಡಿ, ಹೋದ್ರೆ ವಾಪಸ್ ಬರ್ತಾರೆ, ತಿರ್ಗಿ ಅಲ್ಲೇ ಸುತ್ತಾ ಇರ್ತಾರೆ ಬಿಡಿ. ದೇವಯಾನ ಅಂತದ್ದು ಯಾವ್ದು ಯಾರು ಹೇಳಿದ್ದು ಅಂದ್ರೆ,
ಎಲ್ಲ ಉಪಾಸಕರಿಗೂ ಕೂಡ ಸಮನಾಗಿ ಹೇಳಿದ್ದು. ಯಾರೇ ಆಗಿರಲಿ, ಉಪಾಸನೆ ಅಂದ್ರೇನು? ಉಪಾಸನೆ ಅಂತಂದ್ರೂ ಕೂಡ ಅದು ಕರ್ಮವೇ ಆಗಿದೆ. ಹೀಗೆ ಯಾರು ಕರ್ಮಕ್ಕೆ ಅಧಿಕಾರಿಯಾಗಿದ್ದಾರೋ ಮತ್ತೆ ಯಾರು ನಿಯೋಗಕ್ಕೆ ಒಳಪಟ್ಟಿದ್ದಾರೋ, ಯಾರೋ ಒಂದು ನಿಯಂತ್ರಿಸಬೇಕು. ಇವಾಗ ನಾವೆಲ್ಲ ಏನು, ಒಬ್ಬ ಪ್ರಜೆ ಇದ್ದಾನೆ, ಪ್ರಜೆ ಇದ್ದಾನೆ ಅಂದ್ರೆ ಅದು ನಿಯೋಜ್ಯ, ನಿಯೋಗಕ್ಕೆ ಒಳಪಟ್ಟಿದ್ದಾನೆ. ಯಾರ ನಿಯೋಗ? ರಾಜರ ನಿಯೋಗ. ರಾಜರ ನಿಯೋಗಕ್ಕೆ ಒಳಪಟ್ಟಿದ್ದಾನೆ. ಹೀಗೆ ಇವನೇನ್ ಮಾಡಿದ್ದ, ಇವನೇನಾಗಿದೆ, ಇವನು ಯಾರ ನಿಯೋಗಕ್ಕೂ ಒಳಪಟ್ಟಿಲ್ಲ. ಮತ್ತೆ ಯಾರ ನಿಯೋಗಕ್ಕೂ ಅಂತ ಅಷ್ಟೇ ಅಲ್ಲ, ಶಾಸ್ತ್ರದ ನಿಯೋಗಕ್ಕೂ ಇವನು ಒಳಪಟ್ಟಿಲ್ಲ. ಶಾಸ್ತ್ರವೂ ಇವನನ್ನ ಕಟ್ಟು ಮಾಡುವ ಹಾಗಿಲ್ಲ. ನಮಗೆ ಕಟ್ಟು ಮಾಡುತ್ತೆ ಶಾಸ್ತ್ರ. ಏನು ಹೇಳುತ್ತೆ, ನೋಡಪ್ಪ ಹೀಗೆ ನಡಿಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಅಂತ ಹೇಳಿ ವಿಧಿ ನಿಷೇಧ ಎರಡನ್ನೂ ಕೂಡ ಶಾಸ್ತ್ರ ಹೇಳ್ತಾ ಇದೆ. ಅದರಂತೆ ನಾವು ನಡೆಯಬೇಕು. ಆದ್ದರಿಂದ ಶಾಸ್ತ್ರದ ಒಂದು ನಿಯೋಗಕ್ಕೆ ನಾವು ಒಳಪಟ್ಟಿದ್ದೇವೆ. ಆದರೆ ಅವನಿಗೆ ಶಾಸ್ತ್ರದಿಂದ ಏನೂ ಆಗಬೇಕಾದ್ದಿಲ್ಲ. ಅವನಿಗೆ ಏನಾಗಿದೆ, ಶಾಸ್ತ್ರವೇ ಅಲ್ಲ. ಮತ್ತೆ ಯಾವ ಒಂದು ಸಂಸಾರಕ್ಕೆ ಸಂಬಂಧಪಟ್ಟ ಯಾವುದೇ ಆಗಲಿ ಇವನಲ್ಲ. ಹತ್ರ ಪಿತಾ ಮಾತಾ ಮುಂದಕ್ಕೆ ಹೇಳಿದ್ದಾರಲ್ಲ, ಯಾವುದೂ ಇಲ್ಲ ಇವನಿಗೆ. ಯಾವುದೂ ಇಲ್ಲ ಅಂದಮೇಲೆ ನಿಯೋಗ ಎಲ್ಲಿ ಬಂತು? ನಿಯೋಜ್ಯನಾಗೇ ಇಲ್ಲ ಇವ ಅಂಥೇಳಿ ತಥಾಚ ವಿದುಷಃ ಕರ್ಮ ಅನಧಿಕಾರಂ ದರ್ಶಯತಿ. ಹೀಗೆ ಈ ಒಂದು ವಿದ್ವಾಂಸ ಅಂದ್ರೆ ಜ್ಞಾನಿಯಾದವನಿಗೆ ಕರ್ಮದಲ್ಲಿ ಇವನಿಗೆ ಯಾವ ಅಧಿಕಾರವೂ ಇರುವುದಿಲ್ಲ ಎನ್ನುವುದನ್ನ ಇದೇ ಶ್ರುತಿ ಹೇಳ್ತಾ ಇದೆ. ನೀನು ಯಾವ ಶ್ರುತಿಯನ್ನ ಉದ್ಧಾರ ಮಾಡಿ ನೋಡಿ. ಈ ಒಂದು ವಿದ್ಯಾ ಅಂದ್ರೆ ಈ ಕರ್ಮ, ವಿದ್ಯಾ ಅಂದ್ರೆ ಉಪಾಸನೆ ಅಂತಲ್ಲಿ ಇರ್ತಾರೆ. ಉಪಾಸನೆ ಕರ್ಮ, ಜ್ಞಾನ ಎರಡನ್ನೂ ಕೂಡ ಕರ್ಮೋಪಾಸನೆಗಳನ್ನ ಸೇರಿಸಿ ಮಾಡಬೇಕು, ಕರ್ಮವೂ ಬೇಕು ಅಂತ ಹೇಳ್ತಾ ಇದೆಯೋ ಉಪನಿಷತ್ತು. ಅದೇ ಉಪನಿಷತ್ತು ಇದನ್ನು ಹೇಳ್ತಾ ಇದೆ. ಅದನ್ನು ನಾವು ಹೇಳ್ತೇವೆ. ಏನು? ಈ ಕರ್ಮಕ್ಕೆ ಜ್ಞಾನಿ ಆದವನು ಯಾವ ದೃಷ್ಟಿಯಿಂದಲೂ ಕೂಡ ಅಧಿಕಾರಿ ಅಲ್ಲ ಅಂತ ಅನ್ನೋದಕ್ಕೆ ಶ್ರುತಿವಾಕ್ಯ ಏನು ಅಂದ್ರೆ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿ ಉದ್ದಕ್ಕೂ ಹೇಳ್ತಾರೆ ಅದನ್ನ. ಈಗ ತಥಾ ದರ್ಶಯ ಶ್ರುತಿ ಹೇಳ್ತಾರೆ, ನೈತದ್ವಿದ್ವಾನ್ ಋಷಿಣಾ ವಿಧೇಯೋ ನೈತದ್ವಿದ್ವಾನ್ ಋಷಿಣಾ ವಿಧೇಯೋ ನ ರುಧ್ಯತೆ ವಿಧಿನಾ ಶಬ್ದಚಾರ ಅಂತಕ್ಕಂಥದ್ದು. ಏನಿದು ಅಂತಂದ್ರೆ, ನ ಏತದ್ವಿದ್ವಾನ್ ಅಂತಂದ್ರೆ ಹೀಗೆ ಈ ಆತ್ಮೈಕತ್ವ ಜ್ಞಾನವನ್ನ ಪಡೆದುಕೊಂಡಿರ್ತಕ್ಕಂಥ ವಿದ್ವಾನ್ ಅಂದ್ರೆ ಜ್ಞಾನಿ ಆದವನು ಏನಾಯ್ತು? ಜ್ಞಾನಿ ಆದವನಿಗೆ ಏನ್ ಮಾಡ್ತಾನೆ ಅವನು? ಋಷಿಣ ನ ವಿಧೇಯ, ಯಾವ ಋಷಿಯಿಂದಲೂ ಕೂಡ ವಿಧೇಯ ಅಂತಂದ್ರೆ ಏನು? ವಿಧೇಯ ಅಂತಂದ್ರೆ ವಿಧಾತುಂ ಯೋಗ್ಯಂ ವಿಧೇಯಂ ಅಥವಾ ವಿಧಾತುಂ ಯೋಗ್ಯ ವಿಧೇಯ. ಇವನು ಪುಲ್ಲಿಂಗ ಅಂದ್ರೆ ಇವನು ಯಾರಿಂದಲೂ ಕೂಡ ನಿಯಮಿಸಲ್ಪಡುವುದಕ್ಕೆ ಆಗುವುದಿಲ್ಲ. ನಿಯಮಿಸಲ್ಪಡುವುದಕ್ಕೆ ಆಗುವುದಿಲ್ಲ ಅಂಥೇಳಿ ಇವನು ಋಷಿಗಳಿಂದಲೂ ಕೂಡ ಇವನು ನಿಯಮಕ್ಕೆ ಋಷಿಗಳು ಇವನು ಹೀಗೆ ಮಾಡು ಅಂತ ಹೇಳೋಕ್ಕಾಗೋದೇ ಇಲ್ಲ. ಅನಧಿಕಾರ ಋಷಿಣ ವಿಧೇಯೋ ಆಮೇಲಿಂದ ನ ರುಧ್ಯತೆ ವಿಧಿನ ಶಬ್ದಚಾರ. ಶಬ್ದಚಾರ ಅಂದ್ರೆ ಇವನು ಶಾಸ್ತ್ರದ ಅನುಯಾಯಿ. ಶಬ್ದ ಅಂದ್ರೆ ಶಾಸ್ತ್ರ, ಚಾರ ಅಂದ್ರೆ ಅದನ್ನು ಅನುಸರಿಸಿ ಹೋಗ್ತಕ್ಕಂಥವನು. ಶಬ್ದವನ್ನು ಅನುಸರಿಸಿ ಅಂದ್ರೆ ಶಾಸ್ತ್ರವನ್ನು ಅನುಸರಿಸಿ ಹೋಗತಕ್ಕಂಥವನು. ಮತ್ತೆ ಈ ವಿಧಿನ ಇದೆಯಲ್ಲ, ವಿಧಿಯಿಂದ ನ ರುಧ್ಯತೆ, ಅವನು ತಡೆಯಲ್ಪಡುವುದಿಲ್ಲ ಅಂದ್ಬಿಟ್ಟು ಮುಂದೆ ಹೇಳ್ತಾರೆ. ಏತದ್ಧಸ್ತಮಯ್ಯ ತತ್ಪೂರ್ವಂ ವಿದ್ವಾಂಸೋ. ಇದು ಬೃಹದಾರಣ್ಯಕ್ಕೆ ಇರತಕ್ಕಂಥದ್ದು ಪ್ರಸಿದ್ಧವಾದ ವಾಕ್ಯ. ಏತದ್ಧಸ್ತಮೈ ತತ್ಪೂರ್ವೇ ವಿದ್ವಾಂಸೋ ಅಗ್ನಿಹೋತ್ರಂ ನ ಜುಹುವಾನ್ ಚಕ್ರಿದೆ. ನೋಡಿ, ಇದಕ್ಕೆ ಉದಾಹರಣೆ ಏನು?
ಈ ಒಂದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೂರ್ವದಲ್ಲಿ ಅಂದ್ರೆ ಹಿಂದೆ ಈ ವಿದ್ವಾಂಸರಾದವರು ಅಂದ್ರೆ ಜ್ಞಾನಿಯಾದವರು ಯಾರೊಬ್ಬರೂ ಕೂಡ ಅಗ್ನಿಹೋತ್ರಂ ನ ಜುಹುವಾನ್ ಚಕ್ರೆ ಅಂದ್ರೆ ಕರ್ಮಗಳನ್ನ ಅವರು ಯಾವತ್ತೂ ಮಾಡಲಿಲ್ಲ. ಯಾವತ್ತೂ ಜ್ಞಾನ ಬಂದ ಮೇಲೆ ಮಾಡಲಿಲ್ಲ ಅಂದ್ಬಿಟ್ಟು ಏತಂ ವೈ ತಮ್ಮ ಆತ್ಮಾನಂ ವಿದಿತ್ವ, ಈ ಒಂದು ಆತ್ಮತತ್ವವನ್ನು ಅವರು ತಿಳಿದುಕೊಂಡು ಏನು ಅನುಭವಕ್ಕೆ ತಂದುಕೊಂಡು, ಯಾರಿವರು ಬ್ರಾಹ್ಮಣ ಅಂದ್ರೇನು, ಈ ಬ್ರಹ್ಮತತ್ವವನ್ನು ಅನುಭವಕ್ಕೆ ತಂದುಕೊಂಡಿರುವವರು ಅವರೇನ್ ಮಾಡ್ತಾರೆ, ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ. ಪುತ್ರೈಷಣ, ವಿತ್ತೈಷಣ, ಲೋಕೈಷಣ, ಪುತ್ರನ ಬಯಸುವುದು, ವಿತ್ತವನ್ನು ಬಯಸುವುದು, ಮತ್ತೆ ಲೋಕದಲ್ಲಿರತಕ್ಕಂಥ ಲೋಕ ಎಲ್ಲ ಅಭ್ಯುದಯ ಫಲ ಬಯಸುವುದು, ಇವೆಲ್ಲದರಿಂದ ವ್ಯುತ್ಥಾಯ ಮೇಲಕ್ಕೆ ಬಂದು ಮೀರಿ ಬಂದು ಏನ್ ಮಾಡ್ತಾರೆ, ಭಿಕ್ಷಾಚರ್ಯಂ ಚರಂತಿ. ಅವ್ರು ಯಾವುದು ಆಗ್ಬೇಕಾದಿಲ್ಲ, ಅವರು ಭಿಕ್ಷಾಚರ್ಯಂ ಚರಂತಿ ಅಂದ್ರೆ ಇಲ್ಲಿ ಇವತ್ಗೂ ಕೂಡ ಏನು ಭಿಕ್ಷಾ ಪಾತ್ರ ಹೇಳ್ಕೊಂಡು ಭವತಿ ಭಿಕ್ಷಾನೆ ಹೋಗ್ಬೇಕು ಅಂತಲ್ಲ. ಏನಂದ್ರೆ ಎದುರಿಚ್ಛಾಲಾಭ ಸಂತುಷ್ಟನಾಗಿರುತ್ತಾನೆ ಅಷ್ಟೇ. ಅಂದ್ರೆ ಏನು, ಏನಾಗುತ್ತೋ ಏನು ಸಿಕ್ಕುತ್ತೆ ನಮ್ಗೆ ಭಗವಂತ ಏನು ಕೊಡ್ತಾನೋ ಅದಷ್ಟು, ನಮಗೇನು ಸಿಕ್ಕುತ್ತೆ ಅದನ್ನು. ಅಂದ್ರೇನು, ಬೇರೆ ಅದಕ್ಕಿಂತ ಹೆಚ್ಚಿಗೆ ಯಾವುದಕ್ಕೂ ಕೂಡ ಇವನಿಗೆ ಏಷಣ ಅಂದ್ರೆ ಒಂದು ಆಸಕ್ತಿ ಆಸೆ ಅಂತಕ್ಕಂಥದ್ದು ಇರುವುದಿಲ್ಲ. ಭಿಕ್ಷಾಚರಂತೆ ಉದಾಹರಣೆಗೆ ಹೇಳಿದ್ದಾರೆ. ಮತ್ತು ಏತದ್ದಸ್ತವೈ ತದ್ವಿದ್ವಾಂಸ ಆಹು ಋಷಯ ಕಾವಶೇಯ ಕಿಮರ್ಥ ವಯಂ ಅಧ್ಯಯಿಷ್ಯಾಮಹೇ ಕಿಮರ್ಥ ವಯಂ ಯಕ್ಷ್ಯಾಮಹೇ ಸ ಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶ ಏವ ಇತಿ. ಇದು ಈ ಕಾವಶೇಯ ಅಂತಕ್ಕಂಥ ಋಷಿಗಳು ಹೇಳತಕ್ಕಂಥ ಮಾತು. ಏನನ್ನ ಹೇಳ್ತಾರೆ ಅಂತಂದ್ರೆ, ಏತದ್ದಸ್ತವೈ ತದ್ವಿದ್ವಾಂಸ. ತದ್ವಿದ್ವಾಂಸ ಅಂತಂದ್ರೆ ತದ್ವಿದ್ವಾನ್ ಅಂದ್ರೇನು, ಬ್ರಹ್ಮವಿದ್ವಾನ್, ಬ್ರಹ್ಮವನ್ನು ತಿಳಿದವನು. ಏತದ್ದಸ್ಮ ಇದನ್ನ ಹೇಳ್ತಾ ಇದ್ರು. ಯಾರವರು ಅಂದ್ರೆ ಋಷಯ ಕಾವಶೇಯ ಎಂಬತಕ್ಕಂಥ ಋಷಿಗಳು ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಕಿಮರ್ಥ ವಯಮಧ್ಯೇಶ, ಅಯ್ಯಯ್ಯೋ ಯಾವ ಅರ್ಥ ಪ್ರಯೋಜನ, ಯಾವ ಪ್ರಯೋಜನಕ್ಕೋಸ್ಕರ ನಾವು ಅಧ್ಯಯನವನ್ನು ಮಾಡಬೇಕು, ಮತ್ತೆ ಕಿಮರ್ಥ ವಯಂ ಯಕ್ಷ್ಯಾಮಹೇ, ಯಾವ ಪ್ರಯೋಜನಕ್ಕೋಸ್ಕರ ನಾವು ಯಕ್ಷ್ಯಾಮಹೇ ಅಂದ್ರೆ ಈ ಯಜಾಮಹೇ ಅಂತ ಇರೋದು ವರ್ತಮಾನ ಕಾಲ, ಯಜಾಮಹೇ ಅಂದ್ರೆ ಈ ಒಂದು ಯಜ್ಞವನ್ನು ಮಾಡುತ್ತಾನೆ ಅಂತಕ್ಕಂಥದ್ದು. ಯಕ್ಷ್ಯಾಮಹೇ ಅಂದ್ರೆ ಭವಿಷ್ಯತ್ ಕಾಲ, ಮುಂದೆ ಯಜ್ಞವನ್ನು ಮಾಡ್ತಾನೆ. ಯಾವ ಪುರುಷಾರ್ಥಕ್ಕಾಗಿ, ಯಾವ ಪ್ರಯೋಜನಕ್ಕಾಗಿ ನಾವು ಯಜ್ಞವನ್ನು ಮುಂದೆ ಮಾಡಬೇಕು. ಸ ಬ್ರಾಹ್ಮಣ, ಆ ಬ್ರಾಹ್ಮಣನು ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶ ಇದೆ. ಯಾವುದರಿಂದ ಅವ ಏನಾಗಬೇಕಾಗಿದೆ, ಏನೂ ಇಲ್ಲ ಅಂತ ಹೇಳಿ ಅದಕ್ಕೆ ಯಥಾಹ ಭಗವಾನ್, ಇದು ಶ್ರುತಿವಾಕ್ಯ, ಇದು ಅದಕ್ಕೆ ಸ್ಮೃತಿವಾಕ್ಯ. ಭಗವಾನ್ ವಾಸುದೇವ, ಭಗವಾನ್ ವಾಸುದೇವ ಏನ್ ಮಾಡ್ತಾನೆ ಇಲ್ಲಿ ಹೇಳ್ತಾ, ಭಗವದ್ಗೀತೆ ಹೇಳಿದ ಮಾತು ಪ್ರಸಿದ್ಧವಾದ ಮಾತು. ಯಸ್ತ್ವಾತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಕಾರ್ಯ ಅಂದ್ರೇನು, ಮಾಡಬೇಕಾದ ಕರ್ತವ್ಯಗಳು ಯಾವುದು ಇರುತ್ತೆ, ನ ವಿದ್ಯತೆ. ಯಾರವನು ಅಂದ್ರೆ ಯಾರು, ಎಷ್ಟು ಆತ್ಮರತಿರೇವ ಸ್ಯಾತ್ ಅಂದ್ರೆ ತನ್ನ ಆತ್ಮ ತನ್ನ ಸ್ವರೂಪ, ತನ್ನ ಸ್ವರೂಪದಲ್ಲಿಯೇ ಅವನು ಆಸಕ್ತನಾಗಿರುವುದರಿಂದ. ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ. ಆಸಕ್ತ ಅಂದ್ರೆ ಬೇರೆ ಅರ್ಥ ಏನು ಅಲ್ಲ ಇತ್ತು. ಅಂದ್ರೇನು, ತನ್ನ ಸ್ವರೂಪ ಅಂದ್ರೆ ಆತ್ಮಸ್ವರೂಪ, ಅದನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಅವನಿಗೆ ಆಸಕ್ತಿ ಇಲ್ಲ. ಮತ್ತೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂದ್ರೆ ಹೇಗೆ ಸ್ವಾಮಿ ಅಂದ್ರೆ, ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂದ್ರೆ ಅವನು ಎಂಥ ಜ್ಞಾನಿ ಗೊತ್ತೇ, ಅವನು ಏನ್ ತಿಳ್ಕೊಂಡಿರ್ತಾನೆ, ಆತ್ಮನನ್ನ ಬಿಟ್ಟು
ಆತ್ಮನಿಗಿಂತ ಬೇರೆಯಾದ ಯಾವ ವಸ್ತುವು ಕೂಡ ಇರುವುದಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಹೌದ್ ತಾನೆ? ಒಂದು ತಿಳ್ಕೊಂಡ. ಆತ್ಮನಿಗಿಂತ ಬೇರೆಯಾಗಿ ಯಾವ ವಸ್ತುವೂ ಇಲ್ಲ, ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವ ವಸ್ತುವೂ ಇಲ್ಲ ಅಂತ ತಿಳ್ಕೊಂಡ. ಆಯ್ತು, ಅದಕ್ಕೇನಾಯ್ತು? ಬ್ರಹ್ಮಕ್ಕಿಂತ ನನಗೆ ಅದಕ್ಕೆ ಅಂದ್ರೆ ನಾನು ಅರೆ ಆವಾಗ ಹೇಳ್ತಾರೆ ಆತ್ಮ ಚ ಬ್ರಹ್ಮ. ಆ ಬ್ರಹ್ಮ ಬ್ರಹ್ಮ ಯಾವುದು? ಆತ್ಮ ನೀನೆ, ನಿನ್ನ ಸ್ವರೂಪವೇ. ನಿನ್ನ ಸ್ವರೂಪಕ್ಕಿಂತ ಬೇರೆಯಾದ ಪದಾರ್ಥ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವಾಗ ನನಗಿಂತ ಬೇರೆಯಾದ ಯಾವುದೂ ಇಲ್ಲ ಅಂತ ಆಯ್ತೋ, ಇನ್ನು ನಾನು ಯಾವುದನ್ನು ಬಯಸಬೇಕು? ಬಯಸಬೇಕಾದ್ರೆ ಏನಾಗಬೇಕು? ನನಗಿಂತ ಭಿನ್ನವಾಗಿ ಒಂದು ಪದಾರ್ಥ ಇರಬೇಕು, ಅದು ನನ್ನಲ್ಲಿ ಇರಬಾರದು, ಮತ್ತೆ ನನಗೆ ಅದರಿಂದ ಏನೋ ಪ್ರಯೋಜನವಿರಬೇಕು. ಇಷ್ಟೆಲ್ಲ ಇದ್ದರೆ ಬಯಸುವುದು ಅಂತಕ್ಕಂಥ ಹೊಂದುತ್ತೆ. ಇಲ್ಲಿ ಮೊಟ್ಟ ಮೊದಲಿಗೆ ನನಗಿಂತ ಭಿನ್ನವಾಗಿ ಯಾವ ಪದಾರ್ಥವೂ ಇರುವುದಿಲ್ಲ, ಯಾವ ಪದಾರ್ಥವೇ ಇಲ್ಲ ಅಂದರೆ ಬಯಸೋದರಿಂದ ಬಂತು. ಆದ್ದರಿಂದ ಇವನೇನು ಈ ಆತ್ಮ ಅದ ರೀತಿ ಇದೆಯಲ್ಲ, ಮತ್ತೆ ಆತ್ಮ ತೃಪ್ತಶ್ಚ, ಎಲ್ಲವೂ ಇವನೇ, ಎಲ್ಲ ಇವನಿಗೆ ಭಿನ್ನವಾಗಿ ಯಾವುದೂ ಇಲ್ಲ. ಆದ್ದರಿಂದ ಇವನು ಸದಾ ತೃಪ್ತ, ಆತ್ಮತೃಪ್ತ, ಆತ್ಮನಿಗೆ ತೃಪ್ತನಾಗಿದ್ದಾನೆ. ಎಲ್ಲ ಇರ್ತದೆ, ಏನು ಬೇಕು ಎಲ್ಲ ಪ್ರತಿಯೊಂದು. ಅಂದ್ರೆ ಏನು? ಅವನು ಇಹೈವ ಸರ್ವೇ ಪ್ರವಿಲೀಯಂತೆ ಎಲ್ಲ ಕಾಮಗಳು ಕೂಡ ಇವನಿಗೆ ಅಡಿಗೆ ಹೋಗಿ, ಅಂದ್ರೇನು? ಕಾಮಗಳು ಅಡಿಗೆ ಹೋಗಿ ಬಿಟ್ಟಿವೆ ಅಂತಂದ್ರೆ ಏನು? ಕಾಮಗಳು, ಎಲ್ಲ ಕಾಮಗಳು ಕೂಡ ಇವನಿಗಿಂತ ಭಿನ್ನವಾಗಿ ಯಾವುದೂ ಇಲ್ಲ, ಎಲ್ಲವೂ ತಾನೇ. ಇನ್ನು ಹಾಗಿರ್ಬೇಕಾದ್ರೆ ಅನುಭವಿಸೋದು ಯಾವುದಿದೆ? ಪಡ್ಕೊಳ್ಬೇಕಾದ ಕಾಮ ಯಾವುದೂ ಇಲ್ಲ ಅಂತ ಇಂತಹವನಿಗೆ ತಸ್ಯ ಕಾರ್ಯಂ ಆತ್ಮನಿಯಮ ಸಂತುಷ್ಟ, ಮತ್ತೆ ಅದರಲ್ಲೇ ಇವನು ಸಂತೋಷವಾಗಿ ಸಂತುಷ್ಟ. ಯಾಕೆ ಸಂತೋಷರಾಗಿರ್ತಾರೆ ಅಂತಂದು ಎಲ್ಲ ಈ ಒಂದು ವ್ಯವಹಾರ ದೃಷ್ಟಿಯಿಂದ ಹೇಳೋದು ಮಾತಷ್ಟೇ. ಯಾವಾಗ ತನಗಿಂತ ಭಿನ್ನವಾದ ಎರಡನೇ ವಸ್ತು ಇಲ್ಲವೇ ಇಲ್ಲವೋ ಆಗೇನಾಗಿದೆ? ಭಯಕ್ಕೆ ಕಾರಣವೇ ಇಲ್ಲ. ಭಯ ಆಗಬೇಕಾ? ನನಗಿಂತ ಭಿನ್ನವಾದ ಇನ್ನೊಂದು ವಸ್ತು ಇದ್ದೇ ಇರಬೇಕು, ಯಾರೋ ಇರಬೇಕು, ಯಾವುದೂ ಇಲ್ಲ. ಹಾಗಾಗಿ ಭಯಕ್ಕೆ ಕಾರಣವೇ ಇಲ್ಲ. ಅದು ಭಯ ಇಲ್ಲ ಅಂದಮೇಲೆ ಅದಕ್ಕೆ ವಿರುದ್ಧವಾದ ಯಾವುದು? ಯಾವಾಗಲೂ ಸಂತುಷ್ಟನಾಗಿಯೇ ಇದ್ದಾನೆ ಅಷ್ಟೆ. ಇದಕ್ಕೆ ಇದು ಈ ರಿಲೇಟಿವ್ ಸಾಪೇಕ್ಷ ಪದಗಳಿವೆಲ್ಲ ಅಷ್ಟೆ. ನಿಜವಾಗಿ ಸಂತೋಷನೂ ಇಲ್ಲ, ದುಃಖನೂ ಇಲ್ಲ, ಯಾವುದೂ ಇಲ್ಲ. ಅದು ಏನೋ ಸಂತೋಷವಾಗಿರ್ತದೆ ಅಂತ ಹೇಳೋದು ತಪ್ಪೆ, ಎಲ್ಲವನ್ನು ಮೀರಿರ್ತಕ್ಕಂಥವನು. ಆದರೂ ಕೂಡ ಹೇಳಬೇಕಲ್ಲ, ವ್ಯವಹಾರ ದೃಷ್ಟಿಯಿಂದ ಹೇಳೋದು ಮಾತಷ್ಟೆ. ಮತ್ತೆ ನೈವ ತಸ್ತೆ ಕೃತೇನಾರ್ಥೋ ನಾಕೃತೇನ ಕಶ್ಚನ. ಇನ್ನು ಇವನಿಗೆ ಕೃತೇನ ಮಾಡಿದ್ರಿಂದ ಏನೋ ಮಾಡಿರ್ತಾನೆ, ಅದರಿಂದ ಏನೋ ಪುಣ್ಯಕ್ಕೆ ದೊಡ್ಡದು ಮಾಡುತ್ತೆ, ಏನೋ ದೊಡ್ಡ ಮಾಡಿದ್ರೂ ಕೂಡ ಅವನಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಅಂದ್ರೇನು? ಪ್ರಯೋಜನವಾಗಬೇಕು ಅಂತ ಮಾಡೋದು ಇಲ್ಲ, ಪ್ರಯೋಜನವಾಗೋದು ಇಲ್ಲ, ಏನು ಇಲ್ಲ. ಮತ್ತೆ ಅಕೃತೇನ, ಏನೋ ಮಾಡಲಿಲ್ಲ, ಅಯ್ಯಯ್ಯೋ ಮಾಡಲಿಲ್ಲವಲ್ಲಪ್ಪ ಹೀಗಾಗ್ಬಿಡುತ್ತೆ, ಅದೂ ಇಲ್ಲ. ಮಾಡಿದ್ದರಿಂದ ಪ್ರಯೋಜನವಿಲ್ಲ, ಮಾಡಿಲ್ಲದೆ ಇರುವುದರಿಂದ ನಷ್ಟವೂ ಇಲ್ಲ, ಯಾವುದೂ ಇಲ್ಲ. ಮತ್ತೆ ನಾಲ್ಕನೇ ಹೆಂಗ ಸರ್, ನಚಾತ್ಯ ಸರ್ವಭೂತೇಶು ಕಶ್ಚಿದರ್ಥವ್ಯಪಾಶ್ರಯ. ಯಾವ ಒಂದು ಭೂತ ಈ ಭೂಮಿ ಮೇಲೆ ಅಥವಾ ಯಾವ ಪ್ರಾಣಿಗಳು ಅಂತ ಇದೆಯೋ ಅವು ಯಾವ ಆ ಎಲ್ಲದರಿಂದಲೂ ಕೂಡ ಯಾವ ಪ್ರಯೋಜನವಾಗಲಿ, ಆ ಒಂದು ಅರ್ಥಸಿದ್ಧಿ ಅಂತಾಗಲಿ ಏನೂ ಇರೋದು ಇವನಿಗೆ. ಯಾಕೇನು ಇರೋದಿಲ್ಲ? ಇದು ಬಹಳ ಸರಳವಾಗಿದೆ ಕಾರಣ. ತನಗಿಂತ ಭಿನ್ನವಾಗಿ ಇಲ್ಲವೇ ಇಲ್ವಲ್ಲ ಏನವೇ? ಅದು ಭಗವದ್ಗೀತೆಯಲ್ಲೂ ಇದನ್ನು ಹೇಳಿದ್ದಾರೆ. ಮತ್ತೆ ತಥಾಚಾಹ ಭಗವಾನ್ ಪರಮೇಶ್ವರೋ ಲೈಂಗೆ ಕಾಲಕೂಟೋಪಾಖ್ಯಾನೆ. ಇನ್ನು ಈ ಭಗವಂತ ನೋಡಿ ಇದನ್ನು ಹೇಳಿದ್ದಾನೆ. ಮುಂದಿನ ವಾಕ್ಯ ಅದೆಲ್ಲಿದೆ? ಲೈಂಗೆ, ಅದೇ ಲಿಂಗ ಪುರಾಣದಲ್ಲಿ ಇದೆ. 18 ಪುರಾಣಗಳಲ್ಲಿ ಅದು ಒಂದು ಪ್ರಸಿದ್ಧವಾದ ಪುರಾಣ, ಲಿಂಗ ಪುರಾಣ ಅಂತಕ್ಕಂಥದ್ದು. ಅದರಲ್ಲಿ ಕಾಲಕೂಟೋಪಾಖ್ಯಾನ ಅಂತ ಇದೆ, ಅದರಲ್ಲಿ ಇದೆ ಅಂತಂದು. ನಾವೇ ಅದನ್ನು ನೋಡಿಲ್ಲ ಬಿಡಿ. ಅದು ಇದು ಇನ್ನೊಂದು ವಿಚಾರ ತಿಳ್ಕೊಬೇಕಾದ್ದು ನೋಡಿ, ಇಂತಹ ಒಂದು ಪ್ರಮಾಣ ವಾಕ್ಯಗಳನ್ನು ಏನೋ ಅದ್ಯಾವುದೋ ಲಿಂಗ ಪುರಾಣ ಅಂತೆ, ಅಲ್ಲಿ ಯಾವುದೋ ಕಾಲಕೂಟೋಪಾಖ್ಯಾನ ಅಂತ ಇನ್ನೊಂದಂತೆ, ಈ ಥರ ಪ್ರಮಾಣ ವಾಕ್ಯಗಳನ್ನು
ಈ ಸೂತ್ರ ಭಾಷ್ಯದಲ್ಲಿ ಭಗವಾನ್ ಶಂಕರರು ಎಲ್ಲಿಯೂ ಉದ್ಧಾರ ಮಾಡಿದ್ದಾರೆ ಪುರಾಣಗಳಿಂದ. ಲಿಂಗ ಪುರಾಣ, ಅದು ವಿಷ್ಣು ಪುರಾಣದಿಂದ ಮಾಡಿದ್ದಾರೆ. ಮತ್ತೆ ಕೆಲವು ಈ ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ ಇದನ್ನು ಮಾಡಿದ್ದಾರೆ. ಕೆಲವು ಒಂದು ನಾಲ್ಕೈದು ಪುರಾಣಗಳಿಂದ ಮಾಡಿದ್ದಾರೆ. ಬೇರೆ ಇದು ಯಾವುದರಲ್ಲೂ ಎಲ್ಲೂ ಮಾಡಿಲ್ಲ. ಇಲ್ಲಿ ಮಾಡಿದ್ದಾರೆ ಅಂತಾರೆ, ಮಾಡಿದ್ದಾರೆ ಶಂಕರರು ಅಂತಂದ್ರೆ ನೋಡೋಣ. ಅದೇನು ನಮ್ಗೆ ಅಷ್ಟು ಪ್ರಕೃತ ಅಲ್ಲ. ಒಟ್ಟಲ್ಲಿ ಒಂದು ವಾಕ್ಯಗಳು ತುಂಬ ಚೆನ್ನಾಗಿವೆ, ಅಷ್ಟು ಸಾಕು ನಮ್ಗೆ ಅಷ್ಟೆ. ಮತ್ತು ಜ್ಞಾನೇನೈತೇನ ವಿಪ್ರಸ್ಯ ತ್ಯಕ್ತ ಸಂಗಸ್ಯ ದೇಹಿನಃ ಕರ್ತವ್ಯಂ ನಾಸ್ತಿ ವಿಪ್ರೇಂದ್ರ ಅಸ್ತಿ ಚೇತ್ ತತ್ವವಿನ್ನ ಚ. ಜ್ಞಾನೇನ ಏತೇನ, ಈ ಒಂದು ಜ್ಞಾನದಿಂದ, ಆತ್ಮೈಕತ್ವ ಜ್ಞಾನದಿಂದ, ವಿಪ್ರಸ್ಯ ತ್ಯಕ್ತ ಸಂಗಸ್ಯ, ವಿಪ್ರನಾದವನಿಗೆ, ವಿಪ್ರನಾದವನದೇನು ವಿಶೇಷವಾದ ಪ್ರಜ್ಞೆಯುಳ್ಳವನಿಗೆ, ಅವನು ಯಾರು? ವಿಪ್ರಸ್ಯ ತ್ಯಕ್ತ ಸಂಗಸ್ಯ, ಎಲ್ಲ ಸಂಖ್ಯೆಗಳನ್ನು ಕೂಡ ಇವನು ಬಿಟ್ಟಿದ್ದಾನೆ. ಇವನಿಗೆ ಬಿಟ್ಟು ಯಾವುದು ಇಲ್ಲವೇ ಇಲ್ವಲ್ಲ ಬಿಡೋದಕ್ಕೆ. ಉಪಚಾರಕ್ಕಾಗಿ ಹೇಳ್ತಕ್ಕಂಥ ಮಾತು ಬಿಟ್ಬಿಟ್ಟಿದ್ದಾನೆ ಅಂತ. ಬಿಟ್ಬಿಟ್ಟಿದ್ದಾನೆ ಇವನು. ಇಂಥ ದೇಹಾಭಿಮಾನವೂ ಇಲ್ಲ, ಯಾವುದೂ ಇಲ್ಲ ಇವನಿಗೆ. ಇಂತಹ ವಿಪ್ರನಿಗೆ ಕರ್ತವ್ಯಂ ನಾಸ್ತಿ ವಿಪ್ರೇಂದ್ರ. ಅದು ಈ ಲಿಂಗ ಪುರಾಣದಲ್ಲಿ ಪರಮೇಶ್ವರ ಅದು ಯಾರಿಗೂ ಉದ್ದೇಶ ಮಾಡಿ ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಯಾರಿಗೆ ಹೇಳ್ತಾ ಇದ್ದಾರೆ, ಪುರಾಣ ನೋಡ್ಬೇಕಷ್ಟೆ. ಅದಕ್ಕೆ ಹೇ ವಿಪ್ರೇಂದ್ರನೇ ನೋಡಿ, ಇಂಥವು ಯಾರಿಗೂ ಇಲ್ಲ. ಅವನಿಗೆ ಕರ್ತವ್ಯ ಅಂತ ಅನ್ನೋದಕ್ಕೆ ಇಲ್ಲವೇ ಇಲ್ಲ. ನಾಸ್ತಿ ಅಸ್ತಿ ಚೇತ್ ತತ್ವವಿನ್ನ ಚ. ಒಂದು ಪಕ್ಷ ಕರ್ತವ್ಯ ಇದೆ ಅಂತ ಆಗಿಬಿಟ್ರೆ ಅವನು ತತ್ವವಿದನಲ್ಲ ಅಷ್ಟೆ. ಅವನು ತತ್ವವಿದ ಅಂತಾದರೆ, ತತ್ವವನ್ನು ತಿಳಿದವನು ಅಂತಾದರೆ ಅವನು ಯಾವ ಕರ್ತವ್ಯನೂ ಇಲ್ಲ. ಇಲ್ಲಪ್ಪ ಕರ್ತವ್ಯ ಇದೆ ಅವನಿಗೆ, ಅವ್ನು ಬೇಕಾದಷ್ಟಿದೆ ಹಾಗೆ ಅಂದರೆ ಅವನು ತತ್ವವಿತ್ತಲ್ಲ ಅಂತ. ಇಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಸ್ತಿ ಚೇತ್ ಅಂದರೆ ಕರ್ತವ್ಯ. ಕರ್ತವ್ಯಂ ಇಲ್ಲಿ ಕರ್ತವ್ಯ ಹೇಳಿದ್ದಾರೆ. ಕರ್ತವ್ಯಂ ಅಸ್ತಿ ಚೇತ್, ಕರ್ತವ್ಯ ಇದೆ ಅಂತ ಆದರೆ ನ ತತ್ವವಿತ್ತಲ್ಲ. ಮತ್ತೆ ಇಹ ಲೋಕೆ ಪರೇ ಚೈವ ಕರ್ತವ್ಯಂ ನಾಸ್ತಿ ತಸ್ಯ ವೈ. ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ, ದೇಹದ ಬಿಟ್ಟ ಮೇಲೆ ಆಗಲಿ, ಎಲ್ಲಿಯೂ ಕೂಡ ಇವನಿಗೆ ಕರ್ತವ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನಾಸ್ತಿ ತಸ್ಯ ಇವನಿಗೆ ನಾಸ್ತಿ ವೈ ಅಂದರೆ ಏವ ಅಂತ ಅರ್ಥ. ನಾಸ್ತಿವಿಲ್ಲವೇ ಇಲ್ಲ. ಮತ್ತು ಜೀವನ್ಮುಕ್ತೋ ಯತಸ್ತು ಸ್ಯಾತ್ ಬ್ರಹ್ಮವಿತ್ ಪರಮಾರ್ಥತಃ. ಯಾಕೆ ಇವನಿಗೆ ಪರಲೋಕ ಅನ್ನೋದು ಯಾವುದಿದೆ, ಬೇರೆ ದೇಹ ಅಂತಕ್ಕಂಥದ್ದು ಯಾವುದಿದೆ, ಏನೂ ಇಲ್ಲ. ಯಾರಿವನು ಜೀವನ್ಮುಕ್ತ. ಯಾಕೆಂದ್ರೆ ಇವನು ಜೀವನ್ಮುಕ್ತ. ಇವನು ಯತಃ ಯಾಕೆ ಅಂದರೆ ಜೀವನ್ಮುಕ್ತ. ಇವನು ಯಾವನು? ಬ್ರಹ್ಮವಿತ್. ಇವನು ಪರಮಾರ್ಥವಾಗಿ ಬ್ರಹ್ಮವಿತ್ ಪರಮಾರ್ಥತಃ, ಪರಮಾರ್ಥವಾಗಿ ಬ್ರಹ್ಮತತ್ವವನ್ನು ತಿಳಿದ ಜ್ಞಾನಿಯಾಗಿದ್ದಾನೆ. ಇವನಿಗೆ ಈ ಲೋಕದಲ್ಲಾಗಲಿ ಯಾವ ಲೋಕದಲ್ಲಿ ಏನು ಮಾಡಬೇಕಾದ್ದೇನೂ ಇಲ್ಲ. ಯಾಕೆ? ಇವನು ಈ ಲೋಕ ಪರಲೋಕ ಅಂತ ಯಾವುದು ಇಲ್ಲವೇ ಇಲ್ಲ. ಲೋಕಾಂತರ, ದೇಶಾಂತರ, ಕಾಲಾಂತರ ಯಾವುದೂ ಇಲ್ಲ. ಕಾಲಕ್ಕೂ ಅಧೀನನಲ್ಲ, ದೇಶಕ್ಕೂ ಅಧೀನ. ಅದನ್ನೇ ಅಲ್ಲಿ ಹೇಳಿ ಅನಿಯೋಜ್ಯ. ಇವನು ಯಾವುದರಿಂದಲೂ ಕೂಡ ನಿಯೋಗಕ್ಕೆ ಒಳಪಟ್ಟಿಲ್ಲ. ಕಾಲದ ನಿಯೋಗಕ್ಕೂ ಒಳಪಟ್ಟಿಲ್ಲ, ದೇಶದ ನಿಯೋಗಕ್ಕೂ ಒಳಪಟ್ಟಿಲ್ಲ. ಪ್ರತಿಯೊಬ್ಬರೂ ಕೂಡ ಬ್ರಹ್ಮಜ್ಞಾನಿ ಒಬ್ಬನನ್ನು ಬಿಟ್ಟು ಎಲ್ಲರೂ ಕೂಡ ಯಾರಿಗೂ ನಾನು ನಿಯೋಜ್ಯದಲ್ಲ ಕಣ್ರಿ, ನಾನು ಯಾರಿಗೂ ತಲೆಬಾಗೋದಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಒಂದು ಅದಕ್ಕೆ ತಲೆಬಾಗಲೇಬೇಕು. ಯಾವುದದು? ಕಾಲಕ್ಕೆ ತಲೆಬಾಗಲೇಬೇಕು, ಯಾವನೇ ಆದರೂ ಕೂಡ. ಇವನಿಗೆ ಅದೂ ಇಲ್ಲ ಅಂತ. ಮತ್ತೆ ಜ್ಞಾನಾಭ್ಯಾಸ ರತೋ ನಿತ್ಯಂ ವಿರಕ್ತೋ ಹ್ಯರ್ಥವಿಸ್ವಯನ್. ಇವನು ಜ್ಞಾನಾಭ್ಯಾಸ ರತೋ ನಿತ್ಯಂ. ನೋಡಿ, ಇವೆಲ್ಲ ಏನಾಗುತ್ತೆ ಅಂದರೆ, ಈ ಒಂದು ಸ್ವಲ್ಪ ಈ ಸೂತ್ರ ಭಾಷ್ಯ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಮ್ಯಜ್ಞಾನ ಅಂತ ಹೇಳೋದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ನಮಗೆ ಕಾಣುತ್ತೆ. ಹೇಗೆ ವ್ಯತ್ಯಾಸ ಅಂದರೆ ನೋಡಿ, ಜ್ಞಾನಾಭ್ಯಾಸ ರತೋ ನಿತ್ಯಂ. ಜ್ಞಾನವಾಯಿತು, ಅವನು ಯಾವ ಕಾರ್ಯವೂ ಇಲ್ಲ, ಈ ಲೋಕದಲ್ಲಿ ಪರಲೋಕದಲ್ಲಿ ಯಾವತ್ತೂ ಏನೂ ಇಲ್ಲ. ಆದರೆ ಎಷ್ಟೋ ಕಾಲ ಇರ್ತಾನಲ್ಲ ಅವನು,
ಅಲ್ಲಿಯವರೆಗೆ ಏನು ಮಾಡ್ಬೇಕು ಇವನು? ಜ್ಞಾನಾಭ್ಯಾಸ ರತಃ, ನಿತ್ಯವೂ ಕೂಡ ಜ್ಞಾನಾಭ್ಯಾಸವನ್ನು ಮಾಡುತ್ತಲೇ ಇರಬೇಕು. ಇದು ಈ ಶಾಂಕರ ಸಿದ್ಧಾಂತಕ್ಕೆ ಅಷ್ಟೊಂದು ಹೊಂದೋದಿಲ್ಲ. ಯಾಕೆ? ಇದಕ್ಕೇನು ಹೆಸರು? ಇದಕ್ಕೆ ಪ್ರಸಂಖ್ಯಾನ ಅಂತ ಹೆಸರು. ಇವರಿಗೆ ಹೀಗೆ ಹೇಳ್ತಕ್ಕಂಥ ಯಾರು? ಪ್ರಸಂಖ್ಯಾನವಾದಿಗಳು. ಈ ಪ್ರಸಂಖ್ಯಾನವಾದಿಗಳನ್ನು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಪೂರ್ಣವಾಗಿ ನಿರಾಕರಣೆ ಮಾಡಿದ್ದಾರೆ. ಈ ಪ್ರಸಂಖ್ಯಾನವಾದವನ್ನು ಪೂರ್ಣವಾಗಿ ನಿರಾಕರಣೆ ಮಾಡಿದ್ದಾರೆ. ಅದರಿಂದ ಹೇಳ್ತಾ ಅಂದ್ರೆ ಏನಂದ್ರೆ, ಇಲ್ಲಿ ಅವನಿಗೆ ಯಾವತ್ತೂ ಕೂಡ ಆ ಭಾವ ಹೋಗಲ್ಲ ಅನ್ನೋ ಅರ್ಥ ನಾವು ಇಟ್ಕೊಂಡ್ರೆ ಸಾಕಷ್ಟೆ. ಕೆಲವೆಲ್ಲ ಅದಕ್ಕೋಸ್ಕರ ಹೇಳಿದವು. ಶ್ವೇತಾಶ್ವತ ಎಲ್ಲ ಚೆನ್ನಾಗಿ ಮುಂದಿನ ಭಾಗ ಮಂತ್ರದಲ್ಲಿ ಬರುತ್ತಲ್ಲ, ಈ ಪೀಠಿಕೆ ಆದ್ಮೇಲೆ ಮಂತ್ರ ಬರುತ್ತೆ, ಆ ಮಂತ್ರದ ಭಾಗ ತುಂಬಾ ಚೆನ್ನಾಗಿದೆ. ಕೆಲವು ಈ ಥರ ಬರುತ್ತೆ, ಬಟ್ ಅದಕ್ಕೆ ನಾವು ಬೇರೆ ಅರ್ಥ ಮಾಡ್ಕೊಂಡ್ರೆ ಸಾಕು, ಏನು ತೊಂದರೆ. ಮತ್ತೆ ಕರ್ತವ್ಯ ಭಾವಂ ಉತ್ಸೃಜ್ಯ ಜ್ಞಾನಮೇವಾಧಿಗಚ್ಚತಿ ವರ್ಣಾಶ್ರಮಾಭಿಮಾನೀಯ ತ್ಯಕ್ತ್ವಾ ಜ್ಞಾನಂ ದ್ವಿಜೋತ್ತಮ. ಇಲ್ಲಿ ಹೀಗೆ ಕರ್ತವ್ಯ ಭಾವಂ ಉತ್ಸೃಜ್ಯ, ನಾನು ಇದನ್ನು ಮಾಡಬೇಕು, ಅಯ್ಯಯ್ಯೋ ಹೀಗೆ ಮಾಡಲಿದಲ್ಲ, ಹಾಗೆ ಮಾಡಲಿದಲ್ಲ, ಇದನ್ನು ಮಾಡಬೇಕು, ನನ್ನ ಕರ್ತವ್ಯ ಅಂತಕ್ಕಂಥದ್ದು ಇನ್ನೂ ಇದೆ, ಅದು ಆಯಿತು. ಮತ್ತು ಈ ಮುಂದೆ ಅದು ಮುಂದಿನ ಭಾಗ ಸೇರಬೇಕು. ವರ್ಣಾಶ್ರಮಾಭಿಮಾನೀಯ ತ್ಯಕ್ತ್ವಾ ಜ್ಞಾನ, ಯಾರು ವರ್ಣಾಶ್ರಮ ಅಭಿಮಾನೀಯ, ವರ್ಣ ಆಶ್ರಮಕ್ಕೆ ಅಭಿಮಾನಿಯಾಗಿ ಯಹ ತ್ಯಕ್ತ್ವಾ ಜ್ಞಾನಂ, ಏನು ಆತ್ಮೈಕತ್ವ ಜ್ಞಾನವನ್ನು ಬಿಟ್ಟು, ಓಹೋ ನಾನಿಂಥ ವರ್ಣದವನು, ಇಂಥ ಆಶ್ರಮದವನು ಎಂಬುದಾಗಿ ಬಿಟ್ಟು, ಏನಿಲ್ಲಿ ಅಧ್ಯಾಸಕ್ಕೆ ಬದ್ಧನಾಗಿ ಅಂತ ಅರ್ಥ. ಎಲ್ಲ ಅಧ್ಯಾಸ ಇದು, ನಾನಿಂಥವನು ಅಂಥವನು ಅಂತಕ್ಕಂಥದ್ದು ಅಧ್ಯಾಸ ಇದು. ಅಧ್ಯಾಸಕ್ಕೆ ಬದ್ಧನಾಗಿರ್ತಕ್ಕಂಥವನು ಅವನೇನು ಮಾಡ್ತಾನೆ? ಅನ್ಯತ್ರ ರಮತೆ ಮೂಢ ಸೋಜ್ಞಾನಿ ನಾತ್ರ ಸಂಶಯ. ಅವನು ತನ್ನ ಆತ್ಮರತಿ, ಆತ್ಮಕ್ರೀಡಾ ಅಂತ ಇದೆಯಲ್ಲ, ಅಲ್ಲೆಲ್ಲ ಬೇರೆ ವಿಷಯಗಳಲ್ಲಿ ವಿಷಯಾಸಕ್ತನಾಗಿ ಅದರಲ್ಲಿ ಅವನು ರಮತೆ, ಆನಂದವನ್ನು ಅನುಭವಿಸ್ತಾನೆ. ಅದು ವಿಷಯ ಆನಂದ. ಅವನು ಯಾರು? ಮೂಢ ಅವನು. ಮತ್ತು ಅವನು ಏನು ಕರೀತಾರೆ? ಸಹ ಅಜ್ಞಾನಿ. ಅವನು ಜ್ಞಾನವಿಲ್ಲ ಅವನಿಗೆ. ಯಾವುದು? ಇವತ್ತು ಪರಮಾರ್ಥ ಜ್ಞಾನ ಅಂತಕ್ಕಂಥದ್ದು ಇಲ್ಲ. ಇದರಲ್ಲಿ ನಾತ್ರ ಸಂಶಯ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನೂ ಬೇಕಾದಷ್ಟು ವಾಕ್ಯ ಉದ್ಧಾರ ಮಾಡ್ತಾರೆ ನೋಡಿ. ಇದು ಏನು ಪ್ರಮಾಣ ವಾಕ್ಯ ಅಂತ ಅನ್ನೋದು ತೊಂಬೆ ಹಾಕ್ಬಿಟ್ಟೆ, ಇನ್ನು ಬೇಕಾದಷ್ಟಿದೆ. ಮತ್ತೆ ಈ ಪ್ರಮಾಣ ವಾಕ್ಯ ಆದಮೇಲೆ ಕೆಲವು ಸಿದ್ಧಾಂತ ಭಾಗವನ್ನು ಹೇಳಿದ್ದಾರೆ. ಪ್ರಮಾಣ ವಾಕ್ಯ ಇನ್ನೂ ಇದೆ, ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.